ಕುಮಾರ್ ಅವರು ಇಂಗ್ಲಿಷ್ನಲ್ಲಿ ಒಂದು ಲೇಖನ ಬರೆದಿದ್ದಾರೆ ಬಲಿ ಚಕ್ರವರ್ತಿ ಬಗ್ಗೆ. ಅದರಲ್ಲಿ ಒಂದು ಪದ್ಯ ಇದೆ, ಮಲಯಾಳಂ ಪದ್ಯ, ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿದೆ. ಅದನ್ನು ನಾನು ಮಲಯಾಳಮಿಂದ ನೇರವಾಗಿ ಕನ್ನಡಕ್ಕೆ ಮಾಡಿಸ್ಬಿಡ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆಗಿಲ್ಲ ಇನ್ನು. ಅದೇನಪ್ಪ ಅಂದರೆ, ಬಲಿ ರಾಜ್ಯ ಆಳ್ತಾ ಇರುವಾಗ ಎಲ್ಲರೂ ಸಮಾನವಾಗಿದ್ದರು. ಸುಮಾರಿದೆ, ಒಂದು 3-4 ಹೇಳ್ತೀನಿ ನಾನು. ಫ್ರೀ ಫ್ರಮ್ ಹಾರಂ ಅಂದರೆ ಕೆಡುಕಿಂದ, ಕೆಡುಕು ಅವ್ರನ್ನ ಮುಕ್ತ, ಕೆಡುಕಾಗ್ತಿರಲಿಲ್ಲ ಅವ್ರಿಗೆ. ಆಮೇಲೆ ಸುಳ್ಳು ಆಶ್ವಾಸನೆಗಳನ್ನ ಇರಲಿಲ್ಲ ಆ ಕಾಲದಲ್ಲಿ, ಸುಳ್ಳುಗಳಿರಲಿಲ್ಲ ಮತ್ತು ವಂಚನೆ ಇರಲಿಲ್ಲ. ಎಲ್ಲ ಜನ ಸೇರಿ ಒಂದೇ ಜಾತಿಯಾಗಿದ್ದರು ಅಂತ ಓಣಂ ಪದ್ಯ ಇದೆ, ಬಲಿಚಕ್ರವರ್ತಿ ಪದ್ಯ ಇದೆ. ನಾನು ಕೆಲವು ಭಾಗ ಮಾತ್ರ ಹೇಳಿದೆ. ಅದು ನಾನು ಇವಾಗ ಹೇಳ್ತಾ ಇದ್ರೆ, ಇದೊಂದು ಹಾಡು ಸಾಕು ನಮಗೆ, ಇದೊಂದು ಹಾಡು ಸಾಕು ನಾಡು ಕಟ್ಟೋದಕ್ಕೆ. ಇಂಥ ಬಲಿ ಚಕ್ರವರ್ತಿಯನ್ನ ಭಾರತ ತುಳಿದಾಕ್ಬಿಟ್ಟಿದೆ. ನಾನು ಯೋಚನೆ ಮಾಡಿದೆ, ಏನಾಗಿರ್ಬೋದು ಆವಾಗ. ಮಾತಿಗೆ ವಚನಭ್ರಷ್ಟನಾಗದ, ಮಾತಿಗೆ ತಪ್ಪವದ ಅಂತ ಉದಾರವಾದ ಬಲಿ ಚಕ್ರವರ್ತಿಯನ್ನ ಒಂದು ಸಣ್ಣ ಮಗುವಿನ ಮುಖಾಂತರ, ಮುಗ್ಧ ಮಗುವಿನ ಮುಖಾಂತರ ಮಾತಿಗೆ ಸಿಕ್ಸ್ಬಿಟ್ಟು, ವಚನ ತಗೊಂಡ್ಬಿಟ್ಟು ಆತನ್ನ ಮಾತಿನ ಪ್ರಕಾರ ಸೆರೆ ಮಾಡಿಕೊಂಡು ನೆಲಮಾಳಿಗೆಯಲ್ಲಿಟ್ಟಿರ್ಬೋದು. ಜನ ಸಮುದಾಯ ಭುಗಿಲೆದ್ದಾಗ ಅವ್ರ ಆಕ್ರೋಶ ತಪ್ಪಿಸೋದಕ್ಕೆ, ಆಯ್ತಪ್ಪ ವರ್ಷಕ್ಕೊಂದಿನ ಬಂದು ಮುಖ ತೋರಿಸ್ತಾನೆ ನಿಮ್ಮ ರಾಜ ಅಂತ ಜನಗಳಿಗೆ ಹೇಳಿ ಸಮಾಧಾನ ಮಾಡಬೇಕು, ನನ್ನ ಊಹೆ ಇದು. ಆಮೇಲೆ ಆ ಬಲಿಚಕ್ರವರ್ತಿ ದಿನ, ಓಣಂ ದಿನ ಸಂಭ್ರಮ ಇರ್ತಾರೆ, ನೃತ್ಯ ಮಾಡ್ತಾರೆ. ಆ ರಾಜ ಹೇಳ್ತಾನೆ, ಬಲಿಚಕ್ರವರ್ತಿ ಹೇಳೋದು ಇದೆ, ಇವತ್ತು ವಾಮನನ್ನ ಅವತಾರ ಪುರುಷ ಮಾಡಿ ಆರಾಧನೆ ನಡೀತಾರೆ, ನಾವು ಅದನ್ನ ಅಟ್ಯಾಕ್ ಮಾಡ್ತಾ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಜೊತೆಗೆ ಬಲಿಚಕ್ರವರ್ತಿಯನ್ನು ಕೂಡ ಕಳೆದುಕೊಳ್ತಾ ಇದ್ದೀವಿ. ಬದಲಾಗಿ ಅಟ್ಯಾಕ್ ಬೇಡ, ನಮಗೆ ಆಚರಣೆ ಬೇಕು. ಬಲಿಚಕ್ರವರ್ತಿಯನ್ನ ಮೂರ್ತಿ ಪೂಜೆ ಬೇಡ, ಆತನ ಮೌಲ್ಯಗಳ ಆರಾಧನೆ ಬೇಕು. ನಾವು ಆ ಮೌಲ್ಯಗಳ ಆಚರಣೆ ಮಾಡಬೇಕಾಗಿದೆ. ನಾವು ಕೂಡ ಓಣಂ ಆಚರಿಸೋಣ. ಅದೇ ಬಲಿಯ ಮೂರ್ತಿ ಪೂಜೆ ಬೇಡ, ಆತನ ಮೌಲ್ಯ ಪೂಜೆ ಮಾಡೋಣ. ನಮ್ಮಷ್ಟಕ್ಕೆ ನಾವು ಆಚರಿಸೋಣ. ಯಾರಿಗೂ ಪ್ರತಿಕ್ರಿಯೆ ಮಾಡೋದು ಬೇಡ, ಯಾರಿಗೂ ಅಟ್ಯಾಕ್ ಮಾಡೋದು ಬೇಡ. ಕ್ರಿಯೆ ಆಗಲಿ ಅದು. ಈ ಸಲ ಬಲಿಚಕ್ರವರ್ತಿ ಸ್ಪಿರಿಟ್ ನೆಲಮಾಳಿಗೆಯಿಂದ, ಸೆರೆಯಿಂದ ಬಂದಾಗ ಅದನ್ನು ಹೆಚ್ಚಿಗೆ ಕಾಲ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಂದು ನೀವು ಇಡುತ್ತಿರುವ ಪ್ರೀತಿಗಾಗಿ, ಸಮಾನತೆಗಾಗಿ, ಸಹನೆಗಾಗಿ ಇರುವ ಹೆಜ್ಜೆಗಳು ಇವು ಮಾನವೀಯ ಘನತೆಯ ಅಕ್ಷರಗಳು. ಇವು ಈ ಅಕ್ಷರಗಳು ನಾಡನ್ನು ರೂಪಿಸುವಂತಾಗಲಿ. ಈ ಅಕ್ಷರಗಳಿಗೆ ನಮಸ್ಕಾರ. ಧನ್ಯವಾದಗಳು ಸರ್. ಜಾಸ್ತಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹ ಮಾತಾಡೋದಿಲ್ಲ, ಇನ್ನು ಕೆಲವೇ ಜನ ಮಾತಾಡ್ತಾರೆ. ಇದಾದ ನಂತರ ನಮ್ಮ ಚಲೋ ಉಡುಪಿ ಜಾಥಾ ತಂಡ ಇಲ್ಲಿಂದ ಹೊರಡುತ್ತೆ. ಈಗ ನಮ್ಮನ್ನು ಉದ್ದೇಶಿಸಿ ಹಿರಿಯರಾದಂತಹ ಜಿ ರಾಮಕೃಷ್ಣ ಅವರು 2 ಮಾತಾಡಬೇಕು. ಬಂಧುಗಳೇ, ಹೆಚ್ಚಿಗೆ ಮಾತನಾಡೋ ಅವಶ್ಯಕತೆಯೂ ಇಲ್ಲ, ಹೊಸದಾಗಿ ಹೇಳುವಂಥ ವಿಷಯ ನನ್ನ ಹತ್ರ ಇಲ್ಲವೂ ಇಲ್ಲ. ನಮ್ಮ ದೇಶದಲ್ಲಿ ಅವಾಗವಾಗ 2ನೇ ಸ್ವಾತಂತ್ರ್ಯ ಹೋರಾಟ ಶುರು ಮಾಡಬೇಕು ಅಂತ ಹೇಳ್ತಾನೆ ಬಂದಿದ್ದೀವಿ. 2ನೇ ಸ್ವಾತಂತ್ರ್ಯದ ಹೋರಾಟ ಏನು ಭಾಳ ಸಂತೋಷವೇ. ಆದರೆ ನಮ್ಮ ದೇಶದಲ್ಲಿ ಅನೇಕರಿಗೆ 1ನೇ ಸ್ವಾತಂತ್ರ್ಯನೂ ಸಿಕ್ಕಿಲ್ಲ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡೇನೆ ಈ ಮಾತನ್ನು ಹೇಳಬೇಕು ಅಂತ ಕಾಣುತ್ತೆ. ಯಾಕೆಂತಂದರೆ ಸಮಾಜದಲ್ಲಿ ಅನೇಕ ಸ್ತರಗಳಿಗೆ 1ನೇ ಸ್ವಾತಂತ್ರ್ಯ ಸಿಕ್ಕೋದಕ್ಕೆ ಬೇಕಾದಂಥ ಒಂದು
ಕ್ರಿಯಾಶೀಲತೆಯನ್ನು ಇವತ್ತು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಭೂಮಿಯ ಒಡೆತನ ಮೂಲಭೂತವಾದಂಥ ಅಗತ್ಯ ಅಂತ ಹೇಳಿರೋದು ಅತ್ಯಂತ ಉಪಯುಕ್ತವಾದಂಥ ಮೂಲಭೂತವಾದಂಥ ಕ್ರಾಂತಿಕಾರಕವಾದಂಥ ಚಿಂತನೆ. ನಾನು ಎಷ್ಟೋ ಸಲ ಹೇಳಿ ಬಯಸ್ಕೊಂಡಿದ್ದೀನಿ, ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಪಾರ್ಕು 10 ಎಕರೆದಿದೆಯಾ 1 ಎಕರೆದಿದೆಯಾ ಅನ್ನೋದು ಮುಖ್ಯ ಅಲ್ಲ. ಭೂರಹಿತರಿಗೆ ಎಷ್ಟು ಗುಂಟೆ ಭೂಮಿ ಕೊಡ್ತಾ ಇದ್ದೀವಿ ಅನ್ನೋದು ಹೆಚ್ಚು ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿನ ಭೂ ಒಡೆತನ ಸಿಕ್ತು ಅಂತಂದರೆ ಆತನ ಮೇಲೆ ನಡೆಯತಕ್ಕಂಥ ದೌರ್ಜನ್ಯದ ಪ್ರಮಾಣ ಸ್ವಲ್ಪವಾದರೂ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಈ ದೇಶದಲ್ಲಿ ಇವಾಗ ಎಲ್ಲ ಕಡೆ ಸರ್ಜಿಕಲ್ ಸ್ಟ್ರೈಕ್ ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ದಲಿತರು ಬಹಳ ಹಿಂದೆನೇ ಈ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿತ್ತು. ಈಗ ಸರ್ಜಿಕಲ್ ಆದ್ರೆ ಸಾಲದು, ಫುಲ್ ಫ್ಲೆಡ್ಜೆಡ್ ಸ್ಟ್ರೈಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ. ರವರ್ಣ ಕುಮಾರ್ ಅವರಾಗಲೇ ಮಾತಾಡ್ತಾ ಹೇಳಿದ್ರು ನಮ್ಮ ದೇಶದ ಕಾನೂನಿನ ಬಗ್ಗೆ. ನಮ್ಮ ದೇಶದಲ್ಲಿ 2 ಮಾದರಿಯ ಕಾನೂನುಗಳಿವೆ. ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಸ್ನವರು ಅಮಿತ್ ಶಾ ಅವರಂಥ ನಾಯಕರಿಗೆ ಖುಲಾಸೆ ಕೊಡಿಸ್ಬೇಕಾದ್ರೆ R.K. ರಾಘವನ್ ಅಂತ ಅವರು CBI ಡೈರೆಕ್ಟರ್ ಆಗಿದ್ದವರು ಇರ್ತಕ್ಕಂಥ ಸಾಕ್ಷ್ಯಗಳನ್ನು ನಾಶ ಮಾಡ್ತಕ್ಕಂಥದ್ದು, ಇಲ್ದಲೇ ಇರ್ತಕ್ಕಂಥ ಸೃಷ್ಟಿ ಮಾಡೋದು ಮಾಡಿ ಯಾರು ಕೊಲೆಪಾತಕರೋ ಅವರು ಬಹಳ ಸಭ್ಯಸ್ಥರು ಅನ್ನೋ ರೀತಿಯಾದಂಥ ಒಂದು ನ್ಯಾಯವನ್ನು ಕೊಡೋದು ಒಂದು ಮಾದರಿ. ಇನ್ನೊಂದು ಮಾದರಿ ದಲಿತರ ಮೇಲೆ ನಡೆಯತಕ್ಕಂಥ ಹಲ್ಲೆ, ದಾಳಿ, ದೌರ್ಜನ್ಯ, ಕೊಲೆ ಇತ್ಯಾದಿ. ಅಂಥವೆಲ್ಲ ಆದಾಗ ಸಾಕ್ಷಿ ದೊರೆಯಿಲ್ಲ ಅಂಥೇಳಿ ಯಾರನ್ನು ಆಪಾದಿತರನ್ನು ಶಿಕ್ಷೆ ಮಾಡಿದ್ದು ನಮಗೆ ಗೊತ್ತಾಗೋದೆ. ದಾದ್ರಿಯಲ್ಲಾದರೆ ಮಾಂಸ ಲಂಡನ್ಗೆ ಕಳಿಸಿ ಅದು ಗೋಮಾಂಸನೋ ಇನ್ಯಾವುದಾದ್ರೂ ಮಾಂಸನೋ ಅಂತ ಒಳಗೆ ಹೋಗ್ತಾರೆ. ಆದರೆ ಗುಜರಾತಿನ ಪಾಲನ್ಪುರದಲ್ಲಿ ಒಬ್ಬ ದಲಿತ ಗರ್ಭಿಣಿಗೆ ಯಾವನೋ ದುರುಳ ಹಿಡ್ಕೊಂಡು ಒದ್ರೆ ಅದಕ್ಕೆ ದಸ್ತಗಿರಿ ಮೊಕದ್ದಮೆ ಶಿಕ್ಷೆ ಯಾವುದೂ ಆಗೋದಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಬೇಕಾದ್ರೆ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿಗೆ ಸಾಕ್ಷಿ ಇಲ್ಲ ಅಂತ ಬೊಗಳ್ತಕ್ಕಂಥ ನ್ಯಾಯ ನಮ್ಮ ದೇಶದಲ್ಲಿ. ಛತ್ತೀಸ್ಗಢದಲ್ಲಿ ಚಂಪಾ ಜಿಲ್ಲೆ ಅಂತ ಒಂದಿದೆ, ಜಂಜೀರ್ ಅಂತಕ್ಕಂಥ ತಾಲೂಕಿನಲ್ಲಿ ಸಾಗರಪಾಡ ಅಂತ ಒಂದು ಊರು. ಆ ಊರಲ್ಲಿ ಕಳೆದ ವಾರ ಒಬ್ಬ ದಲಿತ ಯುವಕನ ಕೊಲೆ ಆಯಿತು. ಅವನ ಅಪರಾಧ ಏನು ಅಂತಂದರೆ ಹಳ್ಳಿಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ನಿಲ್ಲಿಸದೆ ಯಾವಾಗಲೂ ಕೊಡಿ ಅಂತ ಕೇಳಿದ. ವಿದ್ಯುತ್ ಶಕ್ತಿ ಸರಬರಾಜು ನಿಲ್ಲಿಸಬಾರ್ದು ಅಂತ ಕೇಳ್ತೀಯ ಮಗನೇ ಅಂತ ಹೇಳಿ ಅವನನ್ನು ಕೊಂದು ಹಾಕಿದ್ದಾರೆ. ದೇಶದಲ್ಲಿ ನ್ಯಾಯಾಲಯ, ನ್ಯಾಯಾಧಿಪತಿಗಳು ಯಾರು ಅದರ ಕಡೆಗೆ ಗಮನ ಹರಿಸಿಲ್ಲ. ಮಾಧ್ಯಮಗಳಿಗಂತೂ ಇಂಥ ವಿಷಯ ಕೇವಲ ಅಪ್ರಸ್ತುತ ಆಗ್ಬಿಡುತ್ತೆ. ಜಿಜ್ಞೇಶ್ ಮೇವಾನಿ ಅಥವಾ ಕನ್ಹಯ್ಯ ಅಂತ ಅವ್ರನ್ನ ಬೇಕಾದರೆ ಅವ್ರನ್ನ ದಂಡಿಸೋದಕ್ಕೆ ಸದಾ ಸಿದ್ಧ ಇರ್ತಾರೆ. ವೇಮುಲ ದಲಿತನಾಗಿದ್ನು